ಮುದ್ದೇಬಿಹಾಳದ್ದು ಕೇಳಿ. ಮುದ್ದೇಬಿಹಾಳದವರು ಪ್ರಶ್ನೆ ಕೇಳಿ. ಹಲೋ, ಮುದ್ದೇಬಿಹಾಳದವ್ರ ಪ್ರಶ್ನೆ ಕೇಳಿ, ದಯವಿಟ್ಟು ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ. ಸರ್, ಅದು ನೀವು ಬೀಜ ಇದು ಮಾಡಿರಲ್ಲ ಸರ್, ಅದು ₹3 ₹10ವರೆಗೆ. ಅದು ಅಷ್ಟು ಬೀಜ ಕಡಿಮೆ ಆಗ್ತದ ರೇಟು, ಅದು ಅಷ್ಟಕ್ಕೆ ವರ್ಕೌಟ್ ಆಗಲ್ಲ ಅದು ಅಂತ ಅನಿಸುತ್ತೆ. ಅಂದ್ರೆ ಈಗ ಸರ್ಕಾರದಿಂದ ಬೀಜದ ಬೆಲೆ ಏನು ಫಿಕ್ಸ್ ಮಾಡಿದ್ದಿದೆ ಅದು ಕಡಿಮೆ ಆಗತ್ತೆ ಅಂತಂದು ಅದನ್ನ ಜಾಸ್ತಿ ಮಾಡಬೇಕು. ಅದು ಸುಮಾರು ಅದು ನಮಗೆ ಅನಿಸ್ತದೆ. ಈಗ ಹೊರಗಡೆನೆ ನಾವು ಬೇವು ಬೀಜ ಇಲ್ಲಿ ₹10 kg ಸಿಪ್ಪೆ ಗಿಟ್ಟೆ ಎಲ್ಲ ಸಹಿತ ಐತಿ. ಇದು ನಾವು ಇಲ್ಲಿ ₹3 ಅಂತಂದಾಗ ಅದು ಅಷ್ಟು ವರ್ಕೌಟ್ ಆಗಲ್ಲ, ಅದನ್ನ ಯಾಕೆ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ರೈತರದು. ಸರಿ. ಸರಿ. ನಂತರ ಅದೇ ತರ ಹೊಂಗೇನು ಆಯ್ತು, ಎಲ್ಲ ಆಯ್ತು, ಈಗಿರುವಂತ ಎಲ್ಲಾ ರೇಟ್ನು ಎನ್ಹಾನ್ಸ್ ಆಗ್ಬೇಕು ಅಂತ ನಮ್ಮ ಅಭಿಪ್ರಾಯ. ಅದೇ ಪರಿಷ್ಕರಣೆ ಆಗ್ಬೇಕು. ಅದೇ ಸರ್, ಅದಕ್ಕೆ ಬೆಂಬಲ ಬೆಲೆನೂ ಘೋಷಣೆ ಮಾಡ್ಬೋದು ಸೂಕ್ತ ಅಂತ. ತಮ್ಮ ಸೆಂಟರ್ನಲ್ಲಿ ಎಷ್ಟು ಜನ ಇದ್ದಾರೆ ತರಬೇತಿಗೆ? ಒಂದು 27-28 ಜನ ಇದ್ದೀವಿ ಸರ್. ಸರಿ. ನಿರೀಕ್ಷಿಸಿ. ನಿಮ್ದು ಇನ್ನೇನಾದರೂ ಬೇರೆ ಪ್ರಶ್ನೆ ಇದೆಯಾ? ಇಲ್ಲ ಸರ್, ಅಷ್ಟು ಮಾಡಿ ಇದು ಮಾಡಿ. ಸರಿ, ನಿರೀಕ್ಷಿಸಿ, ನಾವು ಉತ್ತರ ಕೊಡ್ತೇವೆ. ಸಿಂದಗಿನವ್ರ ಪ್ರಶ್ನೆ ಕೇಳಿ. ಸಿಂದಗಿಯವರು ಪ್ರಶ್ನೆ ಕೇಳಿ ದಯವಿಟ್ಟು. ಓಕೆ, ಮುಂದಿನ ಪ್ರಶ್ನೆ. ನಾವು ಇವಾಗ ರಾಯಬಾಗದಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ಸೀಮರುವ ಪ್ಲಸ್ ಟ್ರೀ ಇದರ ಒಂದು ಸ್ಪೆಸಿಸ್ ಏನಾದರೂ ಬೇಕು ಅನ್ನುವಂಥದ್ದಾದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಧಾರವಾಡದಿಂದ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿರೋದಕ್ಕೆ ನಮ್ಮ ಪ್ರೊಫೆಸರ್ ಡಾಕ್ಟರ್ ಬಾಲಕೃಷ್ಣ ಗೌಡರು ಆ ಒಂದು ಪ್ರಶ್ನೆಗೆ ಉತ್ತರ ನೀಡಲಿದ್ದಾರೆ. ದಯವಿಟ್ಟು ಈ ಒಂದು ಉತ್ತರ ತಾವು ಗಮನಿಸಬೇಕು. ಸೀಮರೂಪ ಉತ್ತಮ ಜಾತಿ ಬೀಜಗಳನ್ನು ನೀವು ಪಡ್ಕೋಬೇಕು ಅಂತಂದರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಪ್ರೊಫೆಸರ್ ಎಸ್ ಜೆ ಪಾಟೀಲ್ ಅಂತ ಇರ್ತಾರೆ. ಅವರು ಆ ಭಾಗಕ್ಕೆ ಒಂದು ಈ ಜೈವಿಕ ಇಂಧನ ಕಾರ್ಯಕ್ರಮದ ಮುಖ್ಯ ಕಾರ್ಯನಿರ್ವಾಹಕರು. ಅವರ ಬಳಿ ತಾವು ಈ ಬೀಜಗಳನ್ನ ಪಡ್ಕೋಬೋದು. ಮತ್ತು ಇನ್ನು ಹೆಚ್ಚಿನ ಬೀಜ ಬೇಕು ಅಂತಂದರೆ ನೀವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೂಡ ಸಂಪರ್ಕಿಸ್ಬೋದು. ಆದರೆ ತಮಗೆ ಧಾರವಾಡ ಹತ್ತಿರ ಇರೋದ್ರಿಂದ ನೇರವಾಗಿ ಡಾಕ್ಟರ್ ಎಸ್ ಜೆ ಪಾಟೀಲ್ ಅವರನ್ನ ಕೃಷಿ ವಿಶ್ವವಿದ್ಯಾಲಯ ಅರಣ್ಯಶಾಸ್ತ್ರ ವಿಭಾಗದಲ್ಲಿ ಅವರನ್ನು ನೀವು ಭೇಟಿ ಮಾಡಿ ಪಡ್ಕೋಬೋದು. ಇದೇ ರೀತಿ ಚನ್ನಗಿರಿಯಿಂದ ಮತ್ತು ಮುದ್ದೇಬಿಹಾಳದಿಂದ ಒಂದು ಕಾಮನ್ ಪ್ರಶ್ನೆ ಕೇಳಿದರೆ, ರೈತ ಸಮುದಾಯಕ್ಕೆ ಈ ಜೈವಿಕ ಇಂಧನದ ಬೆಲೆ ಬೀಜಕ್ಕೆ ನಿಗದಿಪಡಿಸ್ತಕ್ಕಂಥದ್ದು ಬೆಲೆ ಅದು ಭಾಳ ಕಡಿಮೆ ಆಗುತ್ತೆ, ಈಗ ಅದನ್ನು ಪರಿಷ್ಕರಣೆ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಒಂದು ಕೋರಿಕೆ ಇದೆ. ಆ ಒಂದು ಕೋರಿಕೆ ಒಂದು. ಮತ್ತು ಇನ್ನೊಂದು, ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ಒಂದು ಜೈವಿಕ ಇಂಧನದ ಒಂದು ಪ್ರೊಸೆಸಿಂಗ್ ಸೆಂಟರ್ಸ್ ಮಾಡಿದರೆ ಉತ್ತಮ ಅನ್ನುವಂಥದ್ದು ಕೂಡ ಚನ್ನಗಿರಿ ಅವರು ಹೇಳ್ತಾರೆ. ಆ ಒಂದು ಇದಕ್ಕೂ ಕೂಡ ದಯವಿಟ್ಟು ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ, ಕೇಳಿ. ಮೊದಲನೇದಾಗಿ ಬೆಂಬಲ ಬೆಲೆ. ಈಗಾಗಲೇ ಕರ್ನಾಟಕ ರಾಜ್ಯ ಜೈವಿಕ ಅಭಿವೃದ್ಧಿ ಮಂಡಳಿ ಈ ಒಂದು ಕನಿಷ್ಠ ಬೆಲೆಯನ್ನು ನಿಗದಿ ಮಾಡಲಾಗಿದೆ. ಈ ಕನಿಷ್ಠ ಬೆಲೆ ನಿಗದಿ ಮಾಡೋ ಸಂದರ್ಭದಲ್ಲಿ ಮುಖ್ಯವಾಗಿ ಕಾರ್ಖಾನೆಗಳಲ್ಲಿ ಇದರಿಂದ ಎಣ್ಣೆ ತೆಗೆಯುವಂಥದ್ದು ಮತ್ತು ಎಷ್ಟು ಎಣ್ಣೆ ಉತ್ಪಾದನೆ ಆಗ್ತದೆ ಮತ್ತು ಅದು ಬಳಕೆ ಯಾವ ರೀತಿ ಆಗ್ತಾಯಿದೆ, ಅದಕ್ಕೆ ಪೂರಕವಾದ ಬೆಲೆ ಹೇಗಿರಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಬೆಲೆಯನ್ನು ನಿಗದಿಪಡಿಸಿದೆ. ಆದರೆ ಕೆಲವು ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಹೆಚ್ಚಿನ ಬೇಡಿಕೆ ಬಂದಾಗ ಅದರ ಬೆಲೆ ಹೆಚ್ಚಾಗ್ತದೆ. ಹಾಗಾಗಿ ರೈತರಿಗೆ ನೇರವಾಗಿ ಹೆಚ್ಚಿಗೆ ಬೆಲೆ ಸಿಗ್ತದೆ. ನಾವೀಗ ಯಾವ ಬೆಲೆಯನ್ನು ಮಂಡಳಿ ನಿಗದಿ ಮಾಡಿದೆಯೋ ಅದು ಕನಿಷ್ಠ ಬೆಂಬಲ ಬೆಲೆ. ಹಾಗಾಗಿ ₹3 ಅಲ್ಲ, ಈ ಸಲ ₹5-6 ಕನಿಷ್ಠ ಬೆಲೆ ಹಣ್ಣು ಸಿಪ್ಪೆ ಸಮೇತ ಒಂದು ನಿಗದಿ ಮಾಡಲಾಗಿದೆ. ಅದಕ್ಕಿಂತ ಕಮ್ಮಿ ಬರೋದಕ್ಕೆ ಬಿಡೋದಿಲ್ಲ. ಆ ಬೆಲೆಗೆ ನಿಮಗೆ ಖಚಿತವಾಗಿ ಕೊಂಡುಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಮುಂಬರುವ ವರ್ಷಗಳಲ್ಲಿ ಈ ಬೆಲೆ ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ಇದನ್ನು ಪ್ರತಿ ವರ್ಷವೂ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಉದಾಹರಣೆಗೆ ಹೊಂಗೆ ಕೂಡ ಕಳೆದ ವರ್ಷ ₹12 ಇತ್ತು, ಈ ಸಲ ಕನಿಷ್ಠ ಬೆಂಬಲ ಬೆಲೆ ₹14 ಬಂದಿದೆ. ಹಾಗಾಗಿ ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ನಿಮ್ಮ ಈ ಒಂದು ಯಾವ ಪ್ರಶ್ನೆ ಇದೆಯೋ ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಮುಂದಿನ ವರ್ಷ ಇದನ್ನು ಮತ್ತೆ ನಾವು ಪರಿಷ್ಕರಣೆ ಖಂಡಿತ ಮಾಡ್ತೇವೆ. ಆಗ ನಿಮ್ಮ ಎಲ್ಲರ ಅಭಿಪ್ರಾಯಗಳನ್ನ ನಾವು ಗಮನದಲ್ಲಿಟ್ಕೊಂಡು ಇದನ್ನು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ.
ಮತ್ತೊಂದು ವಿಶೇಷವಾದ ಅಂಶ ತಾವು ಕೇಳಿದ್ರಿ, ತಾಲೂಕು ಮಟ್ಟದಲ್ಲಿ ಈ ಎಣ್ಣೆ ಉತ್ಪಾದನಾ ಘಟಕಗಳನ್ನ ಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು. ಇದ್ರ ಬಗ್ಗೆ ಮಂಡಳಿ ಈಗಾಗಲೇ ಚಿಂತನೆ ನಡೆಸಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಸಣ್ಣ ಮಟ್ಟದ ಅಂದರೆ ಸುಮಾರು ಗಂಟೆಗೆ 30-40 kg ಅರಿಯುವಂಥ ಸಾಮರ್ಥ್ಯ ಇರುವಂಥ ಯಂತ್ರಗಳನ್ನ ಸ್ಥಾಪನೆ ಮಾಡೋದಕ್ಕೆ ಕೆಲವೇ ದಿವಸಗಳಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ. ಹಾಗಾದಾಗ ಎಲ್ಲ ತಾಲೂಕಿನಲ್ಲಿ ಈ ಒಂದು ರೀತಿಯ ಸಣ್ಣ ಕಾರ್ಖಾನೆಗಳು ಹೊರಗಡೆ ಬರ್ತದೆ. ಉತ್ಪಾದನೆ ಹೆಚ್ಚಾಗ್ತಾ ಇದ್ದಂಗೆ ಅದನ್ನು ನಾವು ಹೋಬಳಿ ಮಟ್ಟಕ್ಕೆ ಮತ್ತು ಗ್ರಾಮ ಮಟ್ಟಕ್ಕೆ ಅಥವಾ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ಕೆಲವು ನಿರ್ಧಾರಗಳು ಈಗಾಗಲೇ ತೆಗೆದುಕೊಂಡಿರೋದು ಮತ್ತು ಸರ್ಕಾರದ ಅನುದಾನ ಬಂದ ತಕ್ಷಣ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಗ್ರಾಮ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ರೀತಿ ಎಣ್ಣೆ ಉತ್ಪಾದನಾ ಘಟಕಗಳನ್ನು ಸ್ಥಾಪನೆ ಮಾಡೋದ್ರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತದೆ ಮತ್ತು ಅಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ಅಲ್ಲಿನ ಉತ್ಪಾದನೆಯನ್ನು ಅಲ್ಲೇ ಮೌಲ್ಯವರ್ಧನೆ ಮಾಡೋದಕ್ಕೂ ಸಹಾಯ ಆಗ್ತದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವಾಗ ನಮಗೆ ಬಂದಂಥ ಪ್ರಶ್ನೆಗಳಲ್ಲಿ ಎರಡು ಬಹುಶಃ ಒಂದೇ ಥರದ ಪ್ರಶ್ನೆಗಳಿವೆ. ಒಂದು ಬಿಜಾಪುರ ಜಿಲ್ಲೆಯಿಂದ ಕೇಳಿರ್ತಕ್ಕಂಥ ಪ್ರಶ್ನೆ, ಹಸಿರು ಹಣ್ಣು, ಬರಡು ಬಂಗಾರ ಈ ಒಂದು ಕಾರ್ಯಕ್ರಮಗಳು NREGS ಅಡಿ ಅನುದಾನ ಬಳಸ್ಕೊಂಡು ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಬೇರೆ ಏನಾದರೂ ಬೇರೆ ಫಂಡಿಂಗ್ ಇದೆಯಾ ಅನ್ನುವಂಥದ್ದು. ಅದೇ ರೀತಿ ಖಾನಾಪುರದಿಂದನೂ ಕೂಡ ಅಂಥದ್ದೇ ಒಂದು ಪ್ರಶ್ನೆ ಕೇಳಿದ್ದಾರೆ. MGNREGS ಅಡಿ ಲೇಬರ್ ಇಲ್ದಿದ್ದರೆ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇರೆ ಯಾವುದಾದ್ರೂ ಸೋರ್ಸ್ ಆಫ್ ಫಂಡಿಂಗ್ ಇದೆಯಾ, ಬೇರೆ ಕಡೆಯಿಂದ ಅನುದಾನ ಏನಾದರೂ ಸಿಕ್ಕೋ ಸಾಧ್ಯತೆ ಇದೆಯಾ ಅಂತನ್ನುವಂಥದ್ದು ಪ್ರಶ್ನೆಗೆ ಈ ಎಲ್ಲಿ ಸಾಧ್ಯವಿದೆಯೋ ಅಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರಥಮ ಆದ್ಯತೆ ಮೇರೆಗೆ ಅನುದಾನವನ್ನು ಬಳಸ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರದ ನಿಲುವು. ಏಕೆಂದರೆ ಅದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ದುಡ್ಡು ಮತ್ತು ಅದು ಜನರ ಕೆಲಸಕ್ಕಾಗಿ ಮೀಸಲಿಟ್ಟಂತಹ ದುಡ್ಡು. ಆ ಒಂದು ವ್ಯವಸ್ಥೆಯಲ್ಲಿ ನಾವು ಎಷ್ಟು ಹೆಚ್ಚು ಅನುದಾನವನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ, ಎಷ್ಟು ಹೆಚ್ಚು ಜನರಿಗೆ ಕೆಲಸ ಕೊಡೋದಕ್ಕೆ ಸಾಧ್ಯತೆ ಇದೆಯೋ ಅದನ್ನು ಬಳಸ್ಕೊಂಡು ಮತ್ತು ಇಂಥ ಒಂದು ಅಸೆಟ್ಸನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ರಾಜ್ಯ ಸರ್ಕಾರಕ್ಕೆ. ಅದರ ನಂತರ ಬೇರೆ ಒಂದು ಯಾವ ಮೂಲಗಳಿಂದ ಅನುದಾನವನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಗಮನಿಸ್ತಾ ಬಂದರೆ ಅರಣ್ಯ ಇಲಾಖೆಯ ವಿಶೇಷ ಅಭಿವೃದ್ಧಿ ಅನುದಾನ ಅನ್ನುವಂಥದ್ದು ಆ ಅನುದಾನ ಇದೆ. ಕಂಪಾ ಫಂಡು ಅಂತನ್ನುವಂಥದ್ದು ಆ ಒಂದು ಫಂಡು ಕೂಡ ಅರಣ್ಯ ಇಲಾಖೆಯಲ್ಲಿ ಲಭ್ಯ ಇರ್ತದೆ. ಆ ಅನುದಾನವನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಸಿರೀಕರಣ ಜೈವಿಕ ಇಂಧನ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತು ಜೊತೆಗೆ ಗೋಕಾಕದಿಂದನೂ ಕೂಡ ಇಂಥದನ್ನೇ ಒಂದು ಹೆಚ್ಚು ಇದೇ ಒಂದು ಬೇಸಿಸ್ ಮೇಲೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಪ್ರಾದೇಶಿಕ ಅರಣ್ಯ ವಿಭಾಗದಿಂದ ಕೇಳಿರ್ತಕ್ಕಂಥದ್ದು ಬರಡು ಬಂಗಾರಕ್ಕೆ ಕಾರ್ಯಕ್ರಮಕ್ಕೆ ನೇರವಾಗಿ ಅರಣ್ಯ ಇಲಾಖೆಗೆ ಅನುದಾನ ಕೊಟ್ಟರೆ ಇದು ಬಹಳ ಉತ್ತಮವಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಇದನ್ನು ಈಗಾಗಲೇ NREGS ಫಂಡಿಂಗ್ ಅಂದ್ರೂ ಕೂಡ ಮಟೀರಿಯಲ್ ಕಾಂಪೋನೆಂಟ್ನಲ್ಲಿ ನೇರವಾಗಿ ಅರಣ್ಯ ಇಲಾಖೆಗೆ ಕೊಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಜಾರಿ ಮಾಡಿದ್ದಿದೆ. ಆ ಒಂದು ಅನುದಾನವನ್ನು ನೇರವಾಗಿ ಆಯಾ ಜಿಲ್ಲಾ ಪಂಚಾಯತಿಗಳ ಮೂಲಕ ನೇರವಾಗಿ ಅರಣ್ಯ ಇಲಾಖೆಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಈಗಾಗಲೇ ಸಾಕಷ್ಟು ಜಿಲ್ಲಾ ಪಂಚಾಯತಿಗಳಲ್ಲಿ ಈ ಒಂದು ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಅನುದಾನವನ್ನು ಉಪಯೋಗಿಸ್ಕೊಂಡು ಉತ್ತಮವಾದಂಥ ಕೆಲಸ ಮಾಡ್ಕೊಳ್ಬೋದು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಗಳೂರು ತಗೊಳ್ಳಿ. ಜಗಳೂರವ್ರ ಪ್ರಶ್ನೆ ಕೇಳಿ. ಹಲೋ, ಜಗಳೂರವ್ರ ಪ್ರಶ್ನೆ ಕೇಳಿ. ಸರ್, ದಾವಣಗೆರೆ ಜಿಲ್ಲೆ 2015 ಹಸಿರು ಕಾರ್ಯಕ್ರಮ ಅನುಷ್ಠಾನಗೊಂಡಿತ್ತು. ಹಾಂ, ಈ ವರ್ಷದಲ್ಲಿ ಕೂಡ ಅದೇ ಫಲಾನುಭವಿ ರೈತರಿಗೆ ಮತ್ತೆ ಸಸಿಗಳನ್ನು ಕೊಡಬಹುದು. ನಿಮ್ಮ ಧ್ವನಿ ಯಾಕೋ ಸ್ಪಷ್ಟವಾಗಿ ನಮಗೆ ಕೇಳಿಸ್ತಾ ಇಲ್ಲ. ದಯವಿಟ್ಟು ಇನ್ನೊಂದು ಸಲ ರಿಪೀಟ್ ಮಾಡ್ತೀರಾ ತಮ್ಮ ಪ್ರಶ್ನೆ? ಸರ್, ಹಲೋ. ಹಾಂ, ಹೇಳಿ ಸರ್. 2010ನೇ ಇಸ್ವಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹಸಿರು ಕಾರ್ಯಕ್ರಮ ಅನುಷ್ಠಾನಗೊಂಡಿತ್ತು. ಹೌದು. ಈಗ 2012 ಇಸ್ವಿಯಲ್ಲಿ ಅದೇ ಫಲಾನುಭವಿಗಳಿಗೆ ಸಸಿಗಳನ್ನು ವಿತರಣೆ ಮಾಡಬಹುದಾ ಹಸಿರು ಕಾರ್ಯಕ್ರಮದಲ್ಲಿ ಅಂತ ನಮ್ಮ ಪ್ರಶ್ನೆ. ಆಯಿತು. ನಿಮ್ಮ ಪ್ರಶ್ನೆಗೆ ಉತ್ತರ ಹಿಂದೆ 2010ರಲ್ಲಿ ಹಸಿರು ಹಣ್ಣಿನಲ್ಲಿ ಅವರಿಗೆ ಸಸಿಗಳನ್ನು ಕೊಟ್ಟಿದ್ರು, ಮತ್ತೆ ಈಗ ಪುನಃ ಕೊಡಬಹುದಾ ಅಂತನ್ನುವಂಥದ್ದು. ಹೌದು. ಮತ್ತೊಂದು ಪ್ರಶ್ನೆ ಸರ್. ಹಿಂದಿನ ವರ್ಷ ಸುವರ್ಣ ಭೂಮಿ ಯೋಜನೆಯಲ್ಲಿ ಜೈವಿಕ ಇಂಧನ ಸಸಿಗಳನ್ನು ವಿತರಣೆ ಮಾಡಿತ್ತು. ರೈತರು ಹಾಕೊಂಡಿದ್ರು, ಆದ್ರೆ ಒಂದು ಇನ್ಸ್ಟಾಲ್ಮೆಂಟ್ ಮಾತ್ರ ಪೇಮೆಂಟ್ ಆಗಿದೆ, ಇನ್ನೊಂದು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಆಗಿಲ್ಲ. ಯಾರು? ಸುವರ್ಣ ಭೂಮಿ ಯೋಜನೆ ಅಡಿ
ಸುವರ್ಣ ಭೂಮಿ ಯೋಜನೆ ಅಡಿಯಲ್ಲಿ ಜೈವಿಕ ಇಂಧನ ಸಸಿಗಳನ್ನ ಹಾಕ್ಕೊಂಡಿದ್ರು. ಬಟ್ ಜೈವಿಕ ಇಂಧನ ಮಂಡಳಿ ಸಂಪರ್ಕ ಮಾಡಿದ್ರೆ ನಾವು ಫೆಬ್ರವರಿಯಲ್ಲಿ ಲಾಂಚ್ ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಒಂದು ಇನ್ಸ್ಟಾಲ್ಮೆಂಟ್ ಮಾತ್ರ ಬಂದಿದೆ, 2ನೇ ಇನ್ಸ್ಟಾಲ್ಮೆಂಟ್ ಇಲ್ಲ. ಅದಕ್ಕೋಸ್ಕರ ಈ ವರ್ಷ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಸರಿ ಆಯ್ತು, ತಮಗೆ ಉತ್ತರ ನಾವು ಕೊಡ್ತೇವೆ, ಉತ್ತರ ನಿರೀಕ್ಷಿಸಿ. ಮುಂದಿನ ಪ್ರಶ್ನೆ. ಬೀದರಿಂದ ಪ್ರಶ್ನೆ ಕೇಳಿ. ಬೀದರಿಂದ ಪ್ರಶ್ನೆ ಕೇಳಿ. ಹಲೋ, ಬೀದರಿಂದ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ನಾನು ಸಂಗಮೇಶ್ ಅಂತ. ನಮಸ್ಕಾರ ಸಂಗಮೇಶ್ ಅವರೇ, ಪ್ರಶ್ನೆ ಕೇಳಿ ತಮ್ಮ. ಸರ್, ನಮ್ಮ ಜಿಲ್ಲೆಯಲ್ಲಿ ರೈತರು ಏನಂತ ಇದ್ದಾರೆ, ಬದುಗಳಿಗೆ ನೀವು ಸಸಿ ನೆಡ್ಬೇಕಂತ ಹೇಳಿದಿರಾ. ಆದ್ರೆ ಬದುಗಳಿಗೆ ದೊಡ್ಡ ಮರ ಆದ್ಮೇಲೆ ಅದು ಆ ಹೊಲದಲ್ಲಿರೋ ಬೆಳೆಗೆ ನಾಶ ಆಗುತ್ತೆ, ಬೆಳೆಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ನಡುವೆ ನಮ್ಗೆ ಮುಂದೆ ಇದರಿಂದ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ದೊಡ್ಡ ಮರ ಬೆಳೆದ್ರೆ ಬೆಳೆ ಮೇಲೆ ಪರಿಣಾಮ ಏನಾದರೂ ಆಗುತ್ತಾ ಅಂತೆ? ಅದಕ್ಕೆ ಕೆಳಗಡೆ ನೆರಳು ಬೀಳುತ್ತಲ್ಲ ಬೆಳೆ ಮೇಲೆ, ಅದಕ್ಕೆ ಪರಿಣಾಮ ಬೀಳುತ್ತೆ ಅಂತ ಇದ್ದಾರೆ. ಮತ್ತೊಂದು ಸರ್, ನಮ್ಮ ಈ ಭಾಗಕ್ಕೆ ಹಸಿರು ಕಲ್ಯಾಣ ಯೋಜನೆ ಇದೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. 2 ಪ್ರಶ್ನೆ. ಆಯ್ತು, ನಿರೀಕ್ಷಿಸಿ, ಉತ್ತರ ನಿರೀಕ್ಷಿಸಿ. ಮುಂಡರ್ಗಿ ಅವ್ರ ಪ್ರಶ್ನೆ ಕೇಳಿ. ಹಲೋ ಸರ್, ನಮ್ಮ ಅರಣ್ಯ ಪ್ರದೇಶದ ವ್ಯಾಪ್ತಿ ಪ್ರದೇಶದೊಳಗೆ ಸಾಕಷ್ಟು ಜೈವಿಕ ಇಂಧನ ಬೀಜಗಳು ಹಾಳಾಗಿ ಹೊಂಟವು. ಅದಕ್ಕೆ ತೆಗೆಯುವಂತ ವ್ಯವಸ್ಥೆ ಅಲ್ಲ, ಬೀಜಗಳು ಹಾಳಾಗ್ತಾ ಇದಾವ. ಹೊಂಗೆ ಮತ್ತು ಬೇವು ಇವು ಸರ್ಕಾರದವರು ಇವತ್ತಿಗೆ ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿಲ್ಲ. ಮತ್ತು ಇದ್ರ ಬಗ್ಗೆ ಯಾವ ಗ್ರಾಮಾಂತರ ಪ್ರದೇಶದೊಳಗೆ ಯಾರು ಮಹಿಳೆಯರು ಆರಿಸ್ಕೊಳಕ ಬೀಜಗಳನ್ನ ಪೂರೈಸಿ ಬೇರೆ ಕಡೆ ಮಾರಾಟ ಮಾಡ್ಕೊಂಬೇಕು ಹೋದ್ರೆ ಅರಣ್ಯ ಇಲಾಖೆಯವರು ಅದನ್ನ ಸ್ತಬ್ಧ ಬಡಿತಾರೆ. ಅದಕ್ಕಾದಂತ ಜೈವಿಕ ಇಂಧನದ ಬಗ್ಗೆ ನಮ್ಮ ಸಂಸ್ಥೆಯನ್ನ ನಮ್ಮ ಗ್ರಾಮ ಪಂಚಾಯತಿಯಿಂದ ಮಾಡಿಕೊಳ್ಳಕ ಅನುಕೂಲ ಐತೆ ಅನ್ನಂತ ಗ್ರಾಮ ಮಟ್ಟದೊಳಗ ನಮ್ದೊಂದು ಪ್ರಶ್ನೆ ಐತಿ. ಇನ್ನೊಬ್ರು ತಾಲೂಕ್ ಪಂಚಾಯತಿ ಸದಸ್ಯರು ಮಾತಾಡ್ತಾರೆ. ಅಲ್ಲ, ತಾವು ಇನ್ನೊಂದು ಹೇಳ್ಬೇಕು, ಅಲ್ಲಿ ಆ ಗ್ರಾಮ ಅರಣ್ಯ ಸಮಿತಿ ಅನ್ನುವಂಥದ್ದು ಇದೆಯಾ? ಅಲ್ಲಿ ಗ್ರಾಮ ಅರಣ್ಯ ಸಮಿತಿ ಅನ್ನುವಂಥದ್ದು ಇದೆಯಾ? ಇವಾಗ ಪ್ರಶ್ನೆ ಕೇಳಿದ್ರಲ್ಲ, ಅಲ್ಲಿ ಅದೇ ಗ್ರಾಮ ಅರಣ್ಯ ಸಮಿತಿ ಇದೆಯಾ? ಅದೇ ರೀ. ಸರಿ, ಇನ್ನೊಬ್ರು ಮಾತಾಡ್ತಾರೆ, ಕೇಳಿ, ಕೊಡಿ. ಹಲೋ